ಮುಂದುವರಿತಾ ಇದೆ. ಪರಮ ಪೂಜ್ಯರು, ಪಾವನ ಮೂರ್ತಿಗಳು, ಶ್ರೋತ್ರಿಯ ಬ್ರಹ್ಮನಿಷ್ಠರು, ಕಾಡ್ರಕೊಪ್ಪದ ದಯಾನಂದ ಸರಸ್ವತಿ ಮಹಾಸ್ವಾಮಿಗಳವರು ಉಪದೇಶಾಮೃತವನ್ನು ಕರುಣಿಸಬೇಕಾಗಿ ಅವರ ಶ್ರೀಚರಣಗಳಲ್ಲಿ ಪ್ರಣಾಮಗಳೊಂದಿಗೆ ಪ್ರಾರ್ಥನೆಗಳು. ಪರಮ ಪೂಜ್ಯರಾಗಿರುವ ಕಾಡ್ರಕೊಪ್ಪದ ದಯಾನಂದ ಸರಸ್ವತಿ ಮಹಾಸ್ವಾಮಿಗಳವರಿಂದ ಉಪದೇಶಾಮೃತ. ದಿಕ್ಕಾಲಾದ್ಯನ್ಮಾತ್ರಮೂರ್ತಯೇ ಸ್ವಾನುಭೂತೇಕಮಾನಾಯ ನಮಃ ಶಾಂತಾಯ ತೇಜಸಿ. ಶಿವಂ ಶಾಂತಮದ್ವೈತಂ ಹಿ ಯುಕ್ತಂ ಸರ್ವಶಾಸ್ತ್ರೇಷು ತದ್ರೂಪಂ ಮದ್ಗುರುವರಂ ಶ್ರೀ ಶಾಂತಾನಂದಮಹಂ ಭಜೆ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಪ್ರಾತಸ್ಮರಣೀಯರಾದ ಆರಾಧ್ಯ ಗುರುದೇವರ ಪವಿತ್ರವಾದ ಚರಣಾರವಿಂದಗಳಲ್ಲಿ ದಂಡವತ್ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಅವರಿವರನ್ನದೇ ಸರ್ವ ಬ್ರಹ್ಮಜ್ಞಾನಿಗಳ ಪವಿತ್ರವಾದ ಚರಣಾರವಿಂದಗಳಲ್ಲಿ ಅನಂತ ನಮಸ್ಕಾರಗಳನ್ನು ಸಮರ್ಪಿಸಿ, ಜಗದ್ವಂದ್ಯ ಜಗದ್ಗುರು ಶ್ರೀ ಸಿದ್ಧಾರೂಢಪ್ಪನವರ ಚರಣಾರವಿಂದಗಳಲ್ಲಿಯೂ, ಮಹಾಮೂಲ ಯೋಗಿ ಜಗದ್ವಂದ್ಯ ಜಗದ್ಗುರು ಶ್ರೀ ಗುರುನಾಥಾರೂಢಪ್ಪನವರ ಚರಣಾರವಿಂದಗಳಲ್ಲಿಯೂ ಅನಂತ ಭಕ್ತಿಯ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ, ಸಭೆಯ ಪಾವನ ಸಾನ್ನಿಧ್ಯದಲ್ಲಿ ಉಪಸ್ಥಿತರಿರುವ ಶರೀರ ಎರಡಾದರೂ ಕೂಡ ಒಂದೇ ಆತ್ಮಸ್ವರೂಪರಾಗಿರುವ ಪರಮ ಪೂಜ್ಯರು, ಶ್ರೋತ್ರಿಯರು, ಬ್ರಹ್ಮನಿಷ್ಠರು, ಅನಂತ ಶ್ರೀಗುಣ ವಿಭೂಷಿತರು ಆಗಿರುವ ಜಗದ್ವಂದ್ಯ ಜಗದ್ಗುರು ಶ್ರೀ ಶಿವಾನಂದಪ್ಪನವರ ಚರಣಾರವಿಂದಗಳಲ್ಲಿಯೂ ಹಾಗೂ ತತ್ಸ್ವರೂಪರೇ ಆಗಿರುವ ಬೀದರ ಶಿವಕುಮಾರಪ್ಪನವರ ಚರಣಾರವಿಂದಗಳಲ್ಲಿ ಅನಂತ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ, ವೇದಿಕೆಯ ಮೇಲೆ ಉಪಸ್ಥಿತರಿದ್ದು ಇಲ್ಲಿಯವರೆಗೆ ತಮ್ಮ ಪ್ರವಚನಗಳನ್ನು ದಯಪಾಲಿಸಿರುವ ಎಲ್ಲ ಮಹಾತ್ಮರಲ್ಲಿಯೂ, ಉಪಸ್ಥಿತ ಪೂಜ್ಯರಲ್ಲಿಯೂ, ಮಾತೆಯರಲ್ಲಿಯೂ ಕೂಡ ಅನಂತ ಶರಣಗಳನ್ನು ಸಮರ್ಪಣೆ ಮಾಡುತ್ತಾ, ವೇದಿಕೆಯ ಮುಂಭಾಗದಲ್ಲಿ ಕುಳಿತಿರುವ ಶರಣೀಯರಾದ ತಮ್ಮೆಲ್ಲರಲ್ಲಿಯೂ ಕೂಡ ವಂದನೆಗಳು. ಆತ್ಮೀಯರೇ, ಇಲ್ಲಿಯವರೆಗೆ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಹ ಉಪನಿಷತ್ತಿನ ಮಂತ್ರವನ್ನು ಬಹಳಷ್ಟು ಸುಂದರವಾಗಿ ಎಲ್ಲ ಪೂಜ್ಯರು ವ್ಯಾಖ್ಯಾನ ಮಾಡಿಕೊಂಡು ಬಂದಿದ್ದಾರೆ. ಅದರಲ್ಲಿ ಏನೂ ಬಿಟ್ಟಿಲ್ಲ. ಆದರೂ ಒಂದೆರಡು ಮಾತುಗಳನ್ನು ಆಡಲೇಬೇಕಾಗ್ತದೆ. ಈಶಾವಾಸ್ಯಮಿದಂ ಸರ್ವಂ 18 ಮಂತ್ರಗಳಿಂದ ಯುಕ್ತವಾದದ್ದು ಈ ಉಪನಿಷತ್ತು. ಆತ್ಮನ ಯಥಾರ್ಥವಾದ ಸ್ವರೂಪವನ್ನು ತಿಳಿಸುವುದಕ್ಕೆ ಬಂದಿವೆ ಅಲ್ಲದೆ ಕರ್ಮಕ್ಕೆ ಶೇಷನಲ್ಲ ಆತ್ಮ. ಕರ್ಮವನ್ನು ಹೇಳುವುದಕ್ಕೆ ಬಂದಂಥವುಗಳು ಅಲ್ಲ ಅಂತ ಭಾಷ್ಯಕಾರರು ಆರಂಭದಲ್ಲಿ ತಿಳಿಸಿಕೊಂಡು ಬಂದಿದ್ದಾರೆ. ಕರ್ಮಕ್ಕೆ ಅಶೇಷಭೂತನಾಗಿರುವ ಪರಮಾತ್ಮನ ಯಥಾರ್ಥ ಸ್ವರೂಪವನ್ನು ತಿಳಿಸುವುದಕ್ಕೆ ಬಂದಂಥವು ಇವು 18 ಮಂತ್ರಗಳು ಅನ್ನುವುದನ್ನು ನೆನಪು ಮಾಡಿಕೊಟ್ಟಿದ್ದಾರೆ. ಆದುದರಿಂದ ಸರ್ವೇ ವೇದಾಃ ಯತ್ಪದಂ ಆಮನಂತಿ ತಪಾಂಸಿ ಚ ಸರ್ವಾಣಿ ಯದ್ವದಂತಿ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಬ್ರವೀಮಿ ಓಮಿತಿ ಏತದಕ್ಷರಂ ಅನ್ನುವಂತಹ ಕಠೋಪನಿಷತ್ತಿನ ಮಂತ್ರವನ್ನು ಮಾಡಿದರೂ ತಪ್ಪಾಗಲಿಕ್ಕಿಲ್ಲ. ಎಲ್ಲ ಉಪನಿಷತ್ತುಗಳು ಆತ್ಮನ ಯಥಾರ್ಥವಾದ ಸ್ವರೂಪವನ್ನು ತಿಳಿಸುವುದರಲ್ಲಿಯೂ ಮುಕ್ತಾಯವಾಗುತ್ತವೆ ಅಲ್ಲದೆ ಕರ್ಮೋಪಾಸನೆಗಳನ್ನು ಚಿತ್ತಶುದ್ಧಿಗಾಗಿ ಹೇಳಿಕೊಂಡು ಬಂದಾಗಿದೆ ಪೂರ್ವದಲ್ಲಿ. ಚಿತ್ತಶುದ್ಧಿಯ ನಂತರ ಉಪನಿಷತ್ತಿನಲ್ಲಿ ಪ್ರವೇಶ ಇದೆ ಮುಮುಕ್ಷುವಿಗೆ. ಅಥಾತೋ ಬ್ರಹ್ಮ ಜಿಜ್ಞಾಸ ಅನ್ನುವ ಬ್ರಹ್ಮಸೂತ್ರಕ್ಕೆ ಭಾಷ್ಯಕಾರರು ವ್ಯಾಖ್ಯಾನವನ್ನು ಮಾಡುತ್ತಾ ಸಾಧನ ಚತುಷ್ಟಯ ಸಂಪತ್ತಿನ ನಂತರ ಇಲ್ಲಿ ಮುಮುಕ್ಷುವಿಗೆ ಪ್ರವೇಶ ಇದೆ ಅನ್ನುವುದನ್ನು ಅರ್ಥ ಶಬ್ದದ ಅರ್ಥವನ್ನು ವಿಸ್ತಾರವಾಗಿ ಹೇಳಿದ್ದಾರೆ. ಪ್ರಥಮ ಮಂತ್ರದ ಅರ್ಥ ಇಲ್ಲಿ ಏನಿದೆ ಅಂತ ಕೇಳಿದರೆ ಜ್ಞಾನ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ಅನ್ನುವಂತಹ ಮಂತ್ರದ ಅರ್ಥ ಏನು ಅಂತ ಕೇಳಿದರೆ ಸ್ವರೂಪದ ಜ್ಞಾನವನ್ನು ಮಾಡಿಕೊಳ್ಳುವುದು. ಮಾಡಿಕೊಂಡವ ಹೇಗಿರ್ತಾನೆ ಅನ್ನೋದನ್ನು ಕೂಡ ಇದರಲ್ಲಿ ವ್ಯಾಖ್ಯಾನ ಮಾಡಲಿಕ್ಕೆ ಅವಕಾಶ ಇದೆ. ಆದುದರಿಂದ ಇಲ್ಲಿ ಬಂದಂತಹ 18 ಮಂತ್ರಗಳು ಆತ್ಮನ ಸ್ವರೂಪವನ್ನು ತಿಳಿಸುವುದಕ್ಕೆ ಬಂದಿವೆ ಅನ್ನುವುದನ್ನು ಮತ್ತೊಮ್ಮೆ ನೆನಪು ಮಾಡಿಕೊಳ್ಳೋಣ. ಪರಮಾತ್ಮ ತತ್ವಕ್ಕೂ ಹಾಗೂ ಪ್ರತ್ಯೇಕಾತ್ಮ ತತ್ವಕ್ಕೂ ಏನೂ ವ್ಯತ್ಯಾಸ ಇಲ್ಲ.
ತತ್ ಸೃಷ್ಟ ತದೇವಾನು ಪ್ರಾವಿಶತ್ ಅನ್ನುವ ಶ್ರುತಿ ಪ್ರಮಾಣದಂತೆ ಪರಮಾತ್ಮನು ಈ ನಾಮರೂಪ ಕ್ರಿಯಾತ್ಮಕವಾದ ಜಗತ್ತನ್ನು ಸೃಷ್ಟಿ ಮಾಡಿ ಎಲ್ಲ ಜೀವರಲ್ಲಿ ಜೀವ ಸ್ವರೂಪದಿಂದ ತುಂಬಿಕೊಂಡಿದ್ದಾನೆ. ಲೋಕ ವ್ಯವಹಾರ ಎಲ್ಲ ಜೀವರಲ್ಲಿ ಜೀವ ಸ್ವರೂಪದಿಂದ ತುಂಬಿಕೊಂಡಿದ್ದಾನೆ ಅನ್ನುವುದನ್ನು ಭಾಷ್ಯಕಾರರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ನಮೂದು ಮಾಡಿದ್ದಾರೆ. ಎಲ್ಲರ ಜೀವರುಗಳಿಗೆ ಜೀವಾತ್ಮನಾದವನು ಪರಮಾತ್ಮ ಅನ್ನುವ ಅಭಿಪ್ರಾಯವನ್ನು ಅಲ್ಲಿ ತುಂಬಿದ್ದಾರೆ. ತತ್ ಸೃಷ್ಟ ತದೇವಾನು ಪ್ರಾವಿಶತ್ ಅನ್ನುವಂತಹ ತೈತ್ತಿರಿ ಉಪನಿಷತ್ತಿನ ವಿಷಯವನ್ನು ತೆಗೆದುಕೊಂಡಾಗ ಪರಮಾತ್ಮ ಈ ಜಗತ್ತನ್ನು ಸೃಷ್ಟಿ ಮಾಡಿದ. ಯಾಕೆ ಮಾಡಿದ ಅಂದ್ರೆ ಅನಾದಿ, ಅದಕ್ಕಲ್ಲೇನೋ ಉತ್ತರ ಇಲ್ಲ. ಅನಾದಿ ಸರ್ವ ಜೀವಿಗಳ ಕರ್ಮಗಳು ಪ್ರಾರಬ್ಧ ರೂಪ ಫಲವನ್ನು ಕೊಡುವುದಕ್ಕೆ ಉನ್ಮುಖವಾದಾಗ ನಾನು ಪ್ರಾರಬ್ಧ ಕರ್ಮ ಅಂತಿಟ್ಟುಕೊಂಡು ಜಗತ್ತನ್ನು ಪರಮಾತ್ಮ ನಿರ್ಮಾಣ ಮಾಡಿದ್ದಾನೆ ಅನ್ನುವ ಮಾತು ಕೇಳಿ ಬರ್ತದೆ. ವಾಸ್ತವ ವಿಚಾರ ಮಾಡಿದರೆ ಅದ್ವೈತ ಸಿದ್ಧಾಂತದ ಪ್ರಕಾರ ಜಗತ್ತು ಹುಟ್ಟಿಯೇ ಇಲ್ಲ, ಅಜಾತವಾದ ಜಗತ್ತಿಲ್ಲವೇ ಇಲ್ಲ. ಇದು ಅನೃತ ಅಂತ ಹೇಳ್ಕೊಂಡು ಬಂದಿದ್ದಾರೆ ಭಾಷ್ಯಕಾರರು. ಅದನ್ನು ಪೂರ್ವದಲ್ಲಿ ವ್ಯಾಖ್ಯಾನ ಮಾಡಿದರು ಮಿಥ್ಯಾ ಶಬ್ದದಿಂದ